ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಮಾಜಿ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಗಡೂರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿತ್ತು. ನಂತರ ಸದಾನಂದರವರು 10 ಲಕ್ಷ ರೂಪಾಯಿಗಳನ್ನು ನೀಡಿದ್ದರು. ಈ ಅನುದಾನ ಕೊರತೆಯಾದ ಕಾರಣ ಕಟ್ಟಡ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ಇದನ್ನು ಮನಗಂಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ TN ಗುರುಮಲೇಶ್ ರವರು ತಮ್ಮ 3 ಎಕರೆ 10 ಗುಂಟೆ ಜಮೀನನ್ನು 20 ಲಕ್ಷ ರೂಪಾಯಿಗಳಿಗೆ ಅಡ ಇಟ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಾಣ ಮಾಡಿ ಮಾದರಿಯಾಗಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ TN ಗುರುಮಲೇಶ್ ಅವರ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರವತಿ ಬಸವರಾಜ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ TN ಗುರುಮಲೇಶ್, ಉಪಾಧ್ಯಕ್ಷ ಜಯಪ್ರಕಾಶ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಸವರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಆರ್ ಮಹದೇವ್, ಗಾರ್ಡನ್ ಮಹೇಶ್, ಶಿವರಾಮ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಗೀತಾ, ಸರಸ್ವತಿ, ಚಿಕ್ಕಸ್ವಾಮಿ, ಅನಿತಾ, ದೇವರಾಜಮ್ಮ, ಕುಮಾರ್, ಬಿಡ್ಡಿನ ಮಾಸ್ಶೆಟ್ಟಿ, ಕಾಂತರಾಜ್, ರವಿಶಂಕರ್, PDO ಬಸವಣ್ಣ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ನಾಗಪ್ಪ ಪಟೇಲ್, ಶ್ರೀನಿವಾಸ್ ನಾಯ್ಕ, ನಟರಾಜು, ಸುಬ್ಬಪ್ಪ, ದೇವರಾಜು ಸೇರಿದಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹದೇವಪ್ಪ ಭಾಗವಹಿಸಿದ್ದರು. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಗಡೂರು, ಕೊಂತನಹಳ್ಳಿ, ಮಡಳ್ಳಿ, ಮುಲ್ಲುಪುರ, ಗೋನಹಳ್ಳಿ ಗ್ರಾಮದ ಎಲ್ಲ ಷೇರುದಾರರು, ರೈತರು, ಗ್ರಾಮಸ್ಥರು ಎಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟು 5 ವರ್ಷದಿಂದ ನಮ್ಮನ್ನ ಇಲ್ಲಿ ತನಕ ನಮ್ದು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ನಮಸ್ಕಾರ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಅಧ್ಯಕ್ಷರಾಗಿ ಈ ಒಂದು ಕಟ್ಟಡ ಕಟ್ಟಲೇಬೇಕು ಅಂತ ಹೇಳಿ ಊರಿನ ಕಾಳಜಿ ಅಷ್ಟು ಕಾಳಜಿ ವಹಿಸಿ ಇವತ್ತು ತಮ್ಮ ಸ್ವಂತ ಜೀವನ ಅಡ ಇಟ್ಟು ಸಾಲ ತಂದು ಇವತ್ತು ಈ ಕಟ್ಟಡ ಪೂರ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಕಾರಣಕರ್ತರಂತ ಎಲ್ಲರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ತಗಡೂರು ಗ್ರಾಮ ಅಂತೂ ನಿಮ್ಗೆ ಗೊತ್ತೇ ಇದೆ, ಯಾವಾಗಲೂ ಕೂಡ ನಾವು ಬಹಳಷ್ಟು ಸರಿ ತಗಡೂರು ಗ್ರಾಮಕ್ಕೆ ಬರ್ತಿರ್ತೀನಿ, ಇಲ್ಲಿನ ಸಮಸ್ಯೆಗಳನ್ನು ಕೇಳ್ತಿರ್ತೀನಿ, ಜನರನ್ನು ನೇರವಾಗಿ ಭೇಟಿ ಮಾಡ್ತಿರ್ತೀನಿ. ಯಾಕೆಂದ್ರೆ ತಗಡೂರು ಗ್ರಾಮ ಬಹಳ ದೊಡ್ಡ ಗ್ರಾಮ. ಇಲ್ಲೇ ಸುಮಾರು 7,000 ಜನಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಸೊ ಹಾಗಾಗಿ 7,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಹೆಚ್ಚಿನ ಗಮನ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ವೋಟ್ಸು ನಮಗೆ ಎಲೆಕ್ಷನಲ್ಲಿ ನೀವೆಲ್ಲ ಒಟ್ಟಿಗೆ ನಮಗೆ ಬೆಂಬಲ ಕೊಟ್ಟಾಗ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾವತ್ತೂ ಕೂಡ ತಗಡೂರು ಗ್ರಾಮಕ್ಕೆ ವಿಶೇಷ ಕಾಳಜಿ ವಹಿಸ್ತೀನಿ. ಮತ್ತೆ ಎಲ್ಲ ಸಮುದಾಯದವರು ಇರುವಂಥ ಗ್ರಾಮ, ಕೇವಲ 1-2 ಸಮುದಾಯಗಳು ಮಾತ್ರ ಅದೆಲ್ಲ ಮಾತನಾಡ್ತಾ ಹೇಳಿದ್ರು ಸುಮಾರು 20 ಕೋಮಿನ ಜನರಲ್ಲಿದ್ದಾರೆ ಅಂತೇಳಿ. ಸೊ ಎಲ್ಲ ಸಮುದಾಯದವರು ಇರುವಂಥ ಗ್ರಾಮ. ಸೊ ಹಾಗಾಗಿ ನಾವು ಯಾವಾಗಲೂ ತಗಡೂರು ಗ್ರಾಮಕ್ಕೆ ವಿಶೇಷ ಕಾಳಜಿ ವಹಿಸ್ತಿರ್ತೇವೆ. ನಾನು ಶಾಸಕರಾದಕ್ಕಿಂತ ಇವಾಗಿಂದ ಬಹುಶಃ ಸುಮಾರು 10 ಕೋಟಿಯಷ್ಟು ಅನುದಾನ ನಾನು ತಗಡೂರು ಗ್ರಾಮ ಒಂದಕ್ಕೆ ಕೊಟ್ಟಿರ್ಬೋದು. ಇಲ್ಲಿನ ಬಹುತೇಕ ನಾವು ಅಷ್ಟು ಬಂದಾಗ ಬಹುತೇಕ ರಸ್ತೆಗಳಲ್ಲಿ ಸ್ವಲ್ಪ ರಸ್ತೆಗಳಾಗಿತ್ತು, ಮುಖ್ಯ ರಸ್ತೆಗಳಾಗಿತ್ತು, ಆದರೆ ಬಹುತೇಕ ಬೀದಿಗಳಲ್ಲಿ ಇನ್ನೂ ಕಚ್ಚಾ ರಸ್ತೆ ಇತ್ತು. ಆದರೆ ನಾನು ಎಲ್ಲ ಕೋಮಿನ ಜನಾಂಗದವ್ರಿಗೂ ಕೂಡ ಕಾಂಕ್ರೀಟ್ ರೋಡ್ ಹಾಕಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಹಾಕಿಸ್ಕೊಟ್ಟಿದ್ದಾನೆ. ಇನ್ನೊಂದಷ್ಟು ರೋಡ್ಗಳು ಉಳಿದಿರ್ಬೋದು, ಬಹುಶಃ ಉಪ್ಪಾರ ಬೀದಿಲಿ 1-2 ರೋಡ್ ಚಂಡಿಗಳು ಉಳಿದಿರ್ಬೋದು. ಅದಕ್ಕೂ ಕೂಡ ಈಗಾಗಲೇ ಹಣ ಹಾಕ್ಸಿದ್ದೀನಿ. ಸೊ ಅದನ್ನು ಹಾಕಿಸಿದ್ರೆ ಬಹುಶಃ ಎಲ್ಲ ಕೋಮಿನ ಬೀದಿಲಿರೋರ್ಗೂ ಕೂಡ ರಸ್ತೆ ಚೆನ್ನಾಗಿ ಹಾಕೊಟ್ಟಂಗಾಗುತ್ತೆ. ಅದಲ್ಲದೆ ಬೇರೆ ಬೇರೆ ಸಮುದಾಯ ಭವನಗಳಿಗೂ ಕೂಡ ನಾವು ಅನುದಾನ ಕೊಟ್ಟಿದ್ದೇವೆ. ಮತ್ತು ಸ್ಮಶಾನ ಅಭಿವೃದ್ಧಿಗಳಿಗೆ ಕೊಟ್ಟಿದ್ದೇವೆ. ನಮ್ಮ ಇಲ್ಲಿ ಏನೋ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಸಾಮುದಾಯಿಕ ಆರೋಗ್ಯ ಕೇಂದ್ರ, ಅದಕ್ಕೆ ನಾವು ದುಡ್ಡು ಹಾಕಿಕೊಟ್ಟಿದ್ದೇವೆ. ಮತ್ತು ಇವಾಗ ಬಸ್ ಸ್ಟ್ಯಾಂಡ್ಗೂ ಕೂಡ ಮಾಡಬೇಕು ಅಂತ ಬಹಳ ಬೇಡಿಕೆ ಇತ್ತು. ಅದಕ್ಕೂ ಕೂಡ ನಾನು ಬಸ್ ಸ್ಟ್ಯಾಂಡಿಗೆ ಪ್ರಪೋಸಲ್ ಕಳಿಸಿದ್ದೆ. ಬಟ್ ಅಲ್ಲಿ ಜಾಗ ತಕರಾರೇ ಆಗಿದೆ. ಸರ್ಕಾರಿ ಜಾಗ ಎಲ್ಲ ಕೂಡ ಇವಾಗ ಯಾರ್ದೋ ಹೆಸರಲ್ಲಿ ಉಪಾಧ್ಯಕ್ಷರು ಗಾಡಿ ಮಹೇಶ್ ಅವರು ಪತ್ನಿಯವರು ಅಧ್ಯಕ್ಷರಾಗಿದ್ದರು.
ಕಾಂತರಾಜ್ ಅವರು ಉಪಾಧ್ಯಕ್ಷರಾಗಿದ್ದರು, ಗುರುಮಲ್ಲೇಶ್ ಅವರು ಉಪಾಧ್ಯಕ್ಷರಾಗಿದ್ದರು ಸದ್ಯಕ್ಕೆ ಅವಾಗಲೇ ಅಧ್ಯಕ್ಷರಾಗಿದ್ದರು, ಅವಾಗ ಅಧ್ಯಕ್ಷರಾಗಿದ್ದರು. ಸೊ ಹಾಗಾಗಿ ಅವಾಗ ಒಂದ್ಸರಿ ಒಂದು ಸಭೆ ಮಾಡಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಭೆಗೆ ಕರೆಸಿ ನಮಗೆ 20 ಲಕ್ಷ ಹಾಕೊಡ್ಲೇಬೇಕು, ಒಂದು ಕಟ್ಟಡ ಕಟ್ಟಿಸ್ಕೊಡೋದ್ರಿಂದ ಈ ಭಾಗದ ಎಲ್ಲ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಹಾಕೊಡ್ಬೇಕು ಅಂತ ಹೇಳಿದ್ರು. ಅದು ನಮ್ಮ ಸರ್ಕಾರ ಆಗಿರಲಿಲ್ಲ, BJP ಸರ್ಕಾರ ಇತ್ತು. ಹಾಗಾಗಿ ಹಣ ತರೋದು ಕಷ್ಟ ಆಗಿತ್ತು. ಜೊತೆಗೆ ಶಾಸಕರ ನಿಧಿಯಲ್ಲೂ ಕೂಡ ಅವಾಗ ಕೊರೋನಾ ಸಮಯ ಇದ್ದಿದ್ದರಿಂದ ಶಾಸಕರ ನಿಧಿ ಬಹಳ ಕಮ್ಮಿ ಆಗಿತ್ತು. ವರ್ಷಕ್ಕೆ 2 ಕೋಟಿ ಬರಬೇಕಾಗಿದ್ದಂಥ ಶಾಸಕರ ನಿಧಿ ವರ್ಷಕ್ಕೆ ಬರೀ ಒಂದ್ಸರಿ 1 ಕೋಟಿ, ಒಂದ್ಸರಿ 1,30,00,000 ಹೀಗೆ ಕಮ್ಮಿಯಾಗಿ ಬಂದಿತ್ತು ಶಾಸಕರ ನಿಧಿ. ಹಾಗಾಗಿ ಬಹಳಷ್ಟು ಶಾಸಕರ ನಿಧಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗೂ ಉಪಯೋಗಿಸ್ಬೇಕು ಅಂತೇಳಿ ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮಗಳಿಂದ ಬೇಡಿಕೆ ಇತ್ತು. ಆದರೂ ಕೂಡ ತಗಡೂರು ಗ್ರಾಮ ಬಹಳ ದೊಡ್ಡ ಗ್ರಾಮ, ಇಲ್ಲಿ ಬಹಳಷ್ಟು ಜನ ರೈತರಿದ್ದಾರೆ ಅಂತ ಹೇಳಿ ನಮ್ಮ ಗಾರ್ಡನ್ ಮಹೇಶ್ ಅವರು, ಕಾಂತರಾಜ್ ಅವರವರು, ಮುನ್ಮಾತ್ ಶೆಟ್ಟರು, ಮಾತ್ ಶೆಟ್ಟರು, ಮತ್ತೆ ನಮ್ಮ ಶಿವರಾಮ್ ಅವರು, ಮತ್ತೆ ಗುರುಮಲ್ಲೇಶ್ ಅವರು, ಇವರೆಲ್ಲ ಇಲ್ಲ ನೀವು ಹಾಕ್ಸ್ಕೊಡ್ಲೇಬೇಕು, ಇದರಿಂದ ನಿಮಗೂ ಕೂಡ ಜನರ ಬೆಂಬಲ ಸಿಗುತ್ತೆ ಮತ್ತು ಊರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಾನು ಸುಮಾರು 20 ಲಕ್ಷನ ಶಾಸಕರ ನಿಧಿಯಿಂದ ಹಾಕಿಸ್ಕೊಟ್ಟೆ. ಮತ್ತೆ ಅವರು ಕೂಡ ಸದಾನಂದ ಅವರು 10 ಲಕ್ಷ ಹಾಕಿದ್ರು, ಮತ್ತೆ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 20 ಲಕ್ಷ ಹಾಕಿದ್ರು. ಮತ್ತೆ ಸಾಲ ಇನ್ನೂ ಬಂದಿರಲಿಲ್ಲ, ಆ ಸಾಲ ಈಗ ಮೊನ್ನೆ ಆಗಿ ಬಂದಿರಬೇಕಲ್ಲ. ಸೊ ಅದು ಬರಬೇಕಾದ್ರೂ ಕೂಡ ಒಂದಷ್ಟು ಅಡೆತಡೆ ಆಗಿತ್ತು. ಆಗ ಅಧಿಕಾರಿಗಳಿಗೆ ಫೋನ್ ಮಾಡಿಸಿ ಗುರುಮಲ್ಲೇಶ್ ಅವರೇ